ಇನ್ನು ಮಾಜಿ ಸಚಿವರಾದಂತಹ ಸಿಟಿ ರವಿ ಅವರು ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಒಂದು ರೀತಿಯಾಗಿ ಟಾಂಟ್ ಮಾಡಿದ್ದಾರೆ. ಭಯೋತ್ಪಾದಕರಿಗೆ ಬಿರಿಯಾನಿ ಕೊಡೋದು ಕಾಂಗ್ರೆಸ್ ನೀತಿ, ಭಯೋತ್ಪಾದಕರ ಬಾಲ ಕಟ್ ಮಾಡೋದು ಬಿಜೆಪಿ ನೀತಿ ಅಂತ ತುಮಕೂರಿನಲ್ಲಿ ಮಾಜಿ ಸಚಿವರಾದಂತಹ ಸಿಟಿ ರವಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಕಾಂಗ್ರೆಸ್ ಅವ್ರಿಗೆ ಅವರ ಮನೆಯಲ್ಲಿ ಬಾಂಬ್ ಸ್ಫೋಟವಾದ್ರೆ ಗಂಭೀರವಾಗಿ ಕಾಣಿಸುತ್ತೆ, ಆದ್ರೆ ಸಾವಿರಾರು ಜನ ಸತ್ತಾಗ ಮಾತ್ರ ಕಾಂಗ್ರೆಸ್ಗೆ ಅದು ಗಂಭೀರ ಅನ್ಸುತ್ತೆ ಅಂತ ಒಂದ್ ರೀತಿಯಾಗಿ ಸಿಟಿ ರವಿ ಅವರು ಕಿಡಿಕಾರಿದ್ದಾರೆ. ವಿಧಾನಸೌಧದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ. ಇಂತಹ ಸಂತಾನವನ್ನ ಈ ಕಾಂಗ್ರೆಸ್ ಅವರು ಬೆಳೆಸ್ತಾ ಇದ್ದಾರೆ ಅಂತ ಸಿಟಿ ರವಿ ಅವರು ಕಿಡಿಕಾರ್ತಾ ಇದ್ದಾರೆ. ಕಾಂಗ್ರೆಸ್ ನೀತಿ, ಭಯೋತ್ಪಾದಕರ ಬಾಲ ಕಟ್ ಮಾಡೋದು ಅದು ಭಾರತೀಯ ಜನತಾ ಪಾರ್ಟಿಯ ನೀತಿ. ನೀವು ಯೋಚನೆ ಮಾಡಿ, ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಆಯಿತು, ನಮ್ಮ ಗೃಹ ಸಚಿವರು ಹೇಳಿಕೆ ಕೊಟ್ಟರು. ಇದೆಲ್ಲ ಬಹಳ ಲೈಟ್ ಆಗಿರುವಂತ ಮೈಲ್ಡ್ ಎಕ್ಸ್ಪ್ಲೋಸಿವ್ಸ್ ಅಂತ ಹೇಳಿದ್ರು, ಅಂದ್ರೆ ಬಹಳ ಲಘುವಾಗಿರೋದು ಅಂತ. ಬಹುಶಃ ಕಾಂಗ್ರೆಸ್ನವರಿಗೆ ಎಚ್ಚರ ಆಗೋದು ಅವರ ಮನೆಯಲ್ಲಿ ಬಾಂಬ್ ಸ್ಫೋಟ ಆದಾಗ ಎಚ್ಚರ ಆಗುತ್ತೆ. ಕಂಡವರು ಮಕ್ಕಳು ಸತ್ರೆ ಕಂಡವರು ಮಕ್ಕಳು ತಾನೆ ಅಂತ ಹೇಳ್ತಾರೆ. ಅವರ ಮನೆಗೆ ಸಂಕಟ ಬಂದಾಗ ಅವರಿಗೆ ಸಮಸ್ಯೆ ಅರ್ಥ ಆಗುತ್ತೆ. ಅಂದ್ರೆ ಅವರ ದೃಷ್ಟಿಯಲ್ಲಿ ಭೀಕರ ಬಾಂಬ್ ಸ್ಫೋಟ ಆಗಿ ನೂರಾರು ಜನ ಸಾಯೋವರೆಗೂ ಕಾಂಗ್ರೆಸ್ ಅವರಿಗೆ ಇದು ಬಾಂಬ್ ಸ್ಫೋಟ ಅಂತ ಅನ್ಸೋದಿಲ್ಲ. ರಾಜ್ಯಸಭಾ ಚುನಾವಣೆಯಲ್ಲಿ ಎಂತ ಹುಸೇನ್ ಅವರು ನಾಸಿರ್ ಹುಸೇನ್ ಗೆದ್ದಾಗ ವಿಧಾನಸೌಧದಲ್ಲಿ ಕೂಗಿದ ಘೋಷಣೆ ಪಾಕಿಸ್ತಾನ ಜಿಂದಾಬಾದ್. ನೀವು ಯೋಚನೆ ಮಾಡಿ, ಹೀಗೆ ಬಿಟ್ಟರೆ ಪಂಚಾಯಿತಿಯಿಂದ ಪಾರ್ಲಿಮೆಂಟ್ನವರೆಗೆ ತುಮಕೂರಿನಿಂದ ಹಿಡಿದು ಬೀದರ್ನವರೆಗೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗುವ ಸಂತಾನ ಹೆಚ್ಚಾಗಲಿಕ್ಕೆ ಬಿಡಬೇಕಾ? ಕಾಂಗ್ರೆಸ್